ನೋಡಿ ಸರ್, ಇದೇ ನಮ್ಮ ಮನೆ. ಈ ಕಡೆದು ಇವ್ರದ್ದು, ಈ ಕಡೆದು ನಮ್ಮದು. ನೋಡಿ, ಅಕ್ಕಪಕ್ಕದಲ್ಲಿ ಇದ್ಮೇಲೆ ಈ ರೀತಿ ಹಿಂಸೆ ಕೊಟ್ಟರೆ ಒಬ್ಳು ಹೆಣ್ಣಾದವಳು ಏನು ಮಾಡ್ಬೇಕು ಹೇಳಿ ಸರ್? ಈ ರೀತಿ ಎಲ್ಲ ಟಾರ್ಚರ್ ಕೊಟ್ಟರೆ ಅವಳಿಗೆ ಹೆಂಗೆ ಆಗಬೇಕು? ನೀವೇ ಯೋಚನೆ ಮಾಡಿ ಸರ್. ಇದೇ ನಮ್ಮ ಮನೆ, ಇದು ಇವ್ರ ಮನೆ. ಸುಮ್ಮನಿರ್ರಿ, ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ನಾವಿರೋದೇನೆ ಇಂಥವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ. ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನಿರಿ. ಏಯ್, ಬಾರೋ ಇಲ್ಲಿ. ಯಾರೋ ಇರೋದು ಈ ಮನೇಲಿ? ಬಾರೋ, ಹೊರಗಡೆ ಬಾರೋ. ಸರ್, ಯಾರು ಬೇಕಾಗಿತ್ತು ಸರ್? ರಾಕೇಶ್ ಅನ್ನೋರು ಬೇಕಾಗಿತ್ತಮ್ಮ. ರಾಕೇಶ್ ಅನ್ನೋರ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಹೆಂಡ್ತಿಗೆ ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ಮನೆಯಲ್ಲಿ. ನೋಡಿ, ಈ ರೀತಿ ಮಾಡಿದ್ರೆ ನನ್ನ ಹೆಂಡ್ತಿ ಹೆಂಗಿರಬೇಕು, ಫ್ರೀಡಮಾಗಿ ಇರೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂಸೆ ಕೊಡ್ತಾ ಇದ್ದಾರಂತೆ, ಅವ್ರನ್ನ ಬಲವಂತವಾಗಿ ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ. ಅವ್ರ ಮೇಲೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಕರೀರಿಮ್ಮ, ಅವ್ರು ಎಲ್ಲಿದ್ದಾರೆ? ಹೋ, ಪೊಲೀಸ್ನವ್ರು ಬಂದವ್ರೆ. ಬನ್ನಿ ಸರ್, ಬನ್ನಿ, ನಮಸ್ತೆ. ಬನ್ನಿ, ಹೊಸ್ತಡ್ಕಿಂದ ಮಟನ್ ಸಾರು ಇನ್ನೂ ಐತೆ, ಬನ್ನಿ ಒಂದಿಷ್ಟು ಉಣ್ಣು ಬರ್ರಿ. ಲೋಫರ್ ನನ್ನ ಮಗನೇ, ಬಾರೋ ಫಸ್ಟ್ ಜೀಪತ್ತು. ಮಟನ್ ಚಿಕನ್ ಎಲ್ಲ ತಿನ್ನಿಸ್ತೀನಿ, ಬಾರೋ ಅಲ್ಲಿಗೆ. ಫಸ್ಟು ಜೀಪತ್ತು ಬರೋಲ್ಲ ಲೋಫರ್. ಪೊಲೀಸ್ ಮಾಮ, ನಾನು ಹೇಳೋದು ಕೇಳೋ ಮರ ನೀನು. ಹೊಸ್ತಡ್ಕಿ ನಿನ್ನೊಂದು ಕುರಿ ಮಟನ್ನು, ಮೇಕೆ ಮಟನಿಂದ ಎಲ್ಲ ಐತೆ. ಮೇಕೆ ಮಟನ್ ತಂದಿದ್ದೆ, ಬೋಲ್ ಚೆನ್ನಾಗಿತ್ತು, ಬೋಲ್ ನೆಣ ಐತೆ. ಒಂದಿಟ್ಟು ಉಣ ಬಾ. ಉಂಡ್ರೆ ನಿನಗೆ ಆಮೇಲೆ ಮಾತಾಡ್ ಮಂತಿ. ಬಾರ ಮರ ಉಣ್ಣು ಒಂದಿಟ್ಟು ಉಂಡ್ರಟ್ಟೆ ಎನರ್ಜಿ ಬರುತ್ತೆ ನಿನಗೆ. ಬಾ. ಏನು ಅಂದ್ಕೊಂಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ಅಂತೇಳಿ? ಓ, ಯಾರನ್ನೋ ಮಾತಾಡ್ಸ್ತಾನೆ ಲೇ. ಬಾರಲೇ ಲೋಪರ್ ನನ್ನ ಮಗನೇ, ಬಾರೋ. ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ನಿನ್ನ ಮೇಲೆ. ಮಾಮ, ಹೇಳೋದು ಕೇಳು ನೀನು ಪೊಲೀಸ್ ಮಾಮ. ನಾನು ಹೇಳೋದು ಕೇಳಿ ನೀನು ಸುಮ್ಮನೆ ಮಟನ್ ಸರ್ ಉಣ್ಬೈಲಿ ಒಂದಿಟ್ಟು ನೆನೆ ಐತಿ, ಒಂದೆರಡು ನೆನೆನಂತ ತಿನ್ನು. ನೆನೆನಂಥವೆಲ್ಲನ ನಿಮ್ಗೆ ಇಷ್ಟ. ಯಾಕಂದರೆ ಸಖತ್ ಎನರ್ಜಿ ಬರಬೇಕಲ್ಲ ನಿಮ್ಮ ಕಳ್ರನ್ನ ಹಿಡಿಯೋಕ್ಕೆ. ಅದಕ್ಕೋಸ್ಕರ ಬಾ ಮಾಮ. ಲೋಫರ್ ನನ್ನ ಮಗ ಮಾತಾಡೋದು ನೋಡು. ಥೂ, ಮಾನ ಮರ್ಯಾದೆ ಇಲ್ಲ ಲೋಫರ್ ನನ್ನ ಮಗನಿಗೆ. ಅಲ್ಲ ಕಣೆ, ನೀನು ಹಿಂಗೆ ಮಾಡಬಾರ್ದು ಲೇಪಿ. ಏನು ಮಾಡಿದ್ದಾರೆ ಹೇಳಿಲ್ವ ನಾನು? ಬಿಡು, ಹೋದ್ರು ಹೋಗಲಿ ಅಂತ ಸುಮ್ಮನಾಗಿದ್ದೀನಿ ನೆನ್ನೆ ತಿರ್ಗಾ ನೀನು ಈ ರೀತಿ ಮಾಡಿದ್ಯಲ್ಲ, ಪೊಲೀಸ್ನವ್ರನ್ನ ಕರ್ಕೊಂಬಂದಿದ್ಯಲ್ಲ. ಬಿಡೆ, ಹೋದ್ರು ಹೋಗಲಿ. ಏನೋ ನಿಮ್ಮ ಮಾಮ ತಮಾಷೆ ಮಾಡ್ತಾರೆ ಸರ್, ಸೊಸೆ ಅಂತೇಳಿ ತಮಾಷೆ ಮಾಡ್ತಾರೆ. ತಮಾಷೆ ಮಾಡೋದಕ್ಕೂ ಈ ರೀತಿ ಮಾತಾಡಿದ್ರೆ, ಈ ರೀತಿ ತಿಳ್ಕೊಂಡ್ರೆ ಏನೋ ಸೊಸೆ ಅಂತ ಹೇಳಿ ತಮಾಷೆ ಮಾಡೋದು ತಪ್ಪಾ? ನೋಡು ಲೇಪಿ, ನಿಮ್ಮ ಅಕ್ಕ ಎಲ್ಲ ಹೆಂಗೆ ಬದಲಾಗ್ತಾ ಇದ್ದಾಳೆ ನೋಡು. ಯಾವ ರೀತಿ ಮಾತಾಡ್ತಾ ಇದ್ದಾಳೆ ನಿಮ್ಮ ಅಕ್ಕಯ್ಯ ಅಂತೇಳಿ. ನಮ್ಮ ಅಕ್ಕಯ್ಯ ಹಂಗೇನು ಮಾಡಲ್ಲ ಅಂತ ಹೇಳ್ತಿದ್ದಲ್ಲ ನೋಡು, ನಿಮ್ಮ ಅಕ್ಕನಿಗೆ ಯಾವ ರೀತಿ ಬುದ್ಧಿ ಅಂತ ಹೇಳಿ. ಅಲ್ಲ ಕಣೆ ಅಕ್ಕ, ನಿನಗೆ ಏನು ಅನ್ಸಲ್ವೇ? ಕಂಪ್ಲೇಂಟ್ ಕೊಡ್ರಿ, ಅವ್ನ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತಿದ್ದಳು. ಇವತ್ತು ಅಲ್ಲಿ ಹಿಂಗೆ ಬದಲಾಗ್ಬಿಟ್ಟಿದ್ಯಾ ನೋಡು ನೀನು. ಅಪ್ಪ ಅಪ್ಪ ಅಪ್ಪ, ಭಾರಿ ಇದೆಯಾ ನೀನು. ಅಲ್ಲ ನೋಡಿ, ಹಿಂಗೆ ಮಾತಾಡ್ತೀಯ. ನಿನ್ಕಂತೀರಾ ನೀವೆಲ್ಲನ? ಸ್ವಲ್ಪ ಹೊತ್ತು ನಾವು ಬಂದ ಮೇಲೆ ನಮ್ಮ ಕೆಲಸ ಏನಾಗೋವರೆಗೂ ನೀವು ಮಾತಾಡಬೇಡಿ. ನಾವು ಬಂದ ಮೇಲೆ ನಿಮ್ದೇನು ಮಾತು ಸುಮ್ಮನೆ ನಿಂತ್ಕೊಳ್ಳಿ. ಬನ್ನಿ ಸಾತ್ಲಾಗ ಏನೋದಿತ್ತೀರ ನೀನು. ನಾನು ಒಂಥರ ಇಲ್ಲೋ, ಯಾರು ಏನೇ ಅಂದರೂ ನನ್ನ ಬೊಗ್ಗ ಅಂತಾನಲ್ಲ, ಒಂಥರ ನಾನು ಗಟ್ಟಿ. ನೀವು ಹೆಂಗೆ ಮಾಡಿರಿ ನನ್ನ ಬೊಗ್ಗ ಅಂತಾನಲ್ಲ. ನಾನು ಹೆಂಗೆ ಅಂದರೆ, ನಾನು ಯಾವುದಕ್ಕೂ ಎದುರಲ್ಲ. ನನಗೆ ಒದ್ದವ್ರು ಕೈ ನೋವು ಮಾಡ್ಕೋಬೇಕೆ ಹೊರ್ತನೋ, ನನಗೆ ಒದ್ದವರು ನನ್ನ ನೋವಾಗಲ್ಲ ಯಾವುದೇ ಕಾರಣಕ್ಕೂ. ಯಾರು ಹೆಂಗೆ ಹೊಡೀಲಿ, ಏನೇನು ಮಾಡಲಿ, ನನಗೇನು ನೋವಾಗಲ್ಲ. ನೋವು ಮಾಡಿಸ್ತೀವಿ, ಬಾರೋ ಲೋಪರ್. ಅಲ್ಲ ಬಾರಲಿ ಫಸ್ಟ್ ಜೀಪತ್ಗೆ ಕುಕ್ಕ ಬರಲಿ ಲೋಪರ್ ನನ್ನ ಮಗನಿಗೆ. ಪೊಲೀಸ್ ಮಾಮ, ನಾನು ಹೇಳೋದು ಕೇಳು ಫಸ್ಟು. ನಾನು ಹೇಳೋದು ಕೇಳಿ ನೀನು ನೋಡಿಲಿ. ಉಣ್ಣು ಬಾಯಿಲಿ ನೈಟ್ ಮಟನ್ ಸಾರು. ಈಗ ನೀವೆಲ್ಲ ಎಲ್ಲಿ ತಿಂತಿರ್ತಂದು ನಮ್ಮಂಥರ ಯಾರನ್ನ ಕರ್ದಿಕ್ತಾಗ ತಿನ್ನಬೇಕು. ಬರ್ರಿ, ನೀವು ತರಲ್ಲ ಅಂಬೋದು ಗೊತ್ತು. ಬರೀ ಡ್ಯೂಟಿ ಅಂತೇಳಿ ಡ್ಯೂಟಿ ಮಾಡ್ತಿರ್ತೀರ. ಅದಕ್ಕೆ ಮಟನ್ ಕೊಡಿಸ್ತೀನಿ ಬರ್ರಿ. ಮಟನ್ ಊಟ ಸ್ವಲ್ಪ ಊಟ ಮಾಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿರಿ. ಬೇಕಾದರೆ ಒಂದು ನೈಟ್ ತಿನ್ನೋ ತಗೊಂಬತ್ತೀನಿ. ಒಂದು ನೈಟ್ ತಿನ್ನೋ ತಗೊಂಬಂದು ಬೇಕಾದರೆ ಕೊಡ್ತೀನಿ. ಒಂದು 90 ಕೊಡ್ತೀನಿ. ಬರೀ ಊಟ ಮಾಡಿ ಬರ್ರಿ. ಲೋಪರ್ ನನ್ನ ಮಗ ನೋಡು, ಅವ್ರನ್ನೇನಂತ ತಿಳ್ಕೊಬಿಟ್ಟವನೇ. ಸರ್ ಕರ್ಕೊಂಡೋಗಿ ಸರ್ ಹಿಂಗೆ ಮಾತಾಡ್ತಿದ್ರೆ ಅವನಿನ್ನೂ ಜಾಸ್ತಿ ಮಾತಾಡ್ತಾನೆ. ಅವ್ನಿಗೇನು ಮಾತಾಡ್ತಿರ್ತಾನೆ ಅಷ್ಟೇ. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಕರ್ಕೊಂಡು ಹೋಗ್ರಿ ಸುಮ್ಮನೆ. ಅಲ್ಲ ಬಿಡು, ಹೋಗ್ಲಿ. ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಂಗಂದ್ರೆ ಹಿಂಗೆ ಮಾಡ್ತೀಯಲ್ಲ ಲೇಪಿ ನೀನು. ಇಂಥ ಮಾಡೋದು ಸರಿನೇ ಅಲ್ಲ ಕಣೆ. ನಿನ್ನೆ ಹೆಸ್ಲೆ ಬೊಗಳದವಳು ಯಾವಳು? ನನ್ನ ಹೆಸ್ಲು ಯಾರು ಬೊಗಳಿದ್ಲು? ಯಾವ ನಾಯಿ ನಾವು ಸುಮ್ಮನೆ ಹೋಗ್ತಿದ್ರು ಬೊಗಳಿಕೆಂಬ್ತಿದ್ವು, ಬೊಗಳಿದ್ವು ಅಂತ ಹೇಳು. ಗೊತ್ತಾಗುತ್ತೆ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತಾಯಿದ್ರು, ಅವೆಟ್ಕವೇ ಬೊಗಳಿಕೆಣುವ ನಾಯಿಗಳು ಅಂತ ಮಾತಾಡು, ಗೊತ್ತಾಗುತ್ತೆ. ಏನು ನಾನೇ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತಿ. ಓಹೋ, ಎಲ್ಲರೂ ಬುದ್ಧಿವಂತರೆ ಈ ಕಾಲದಾಗ. ಎಲ್ಲ ಗೊತ್ತಾಗುತ್ತೆ. ಯಾರು ಎಲ್ಲಿ ಏನು ಎತ್ತ ಏನು ಕೆಲಸ ಮಾಡ್ತಾರೆ ಎಲ್ಲನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸುಮ್ಮನೆ ನೀನು ಮಾತಾಡಬೇಡ, ಸುಮ್ಮನೆ ಬಿದ್ದಿರೆ. ಅದಕ್ಕೆ ಮತ್ತೆ ನಾನು ನಿನ್ನಂತ ನಿನ್ನ ಇಲ್ಲಡೆ ನನ್ನ ಸಾಯತಕ್ಕ ಮಾತಾಡ್ಸಿದ್ರೆ ಕೇಳಿ ನೀನು. ಏನೇ ಅಂದ್ರೂ
ಅದು ನಾನು ನೆನ್ನೆ ಹೇಳಿರ್ಬೋದು. ಎಷ್ಟೇ ಆಗಲಿ ನನ್ನ ಗಂಡನೇ ತಾನೇ. ಏನೋ ಮಾಮ ಸೊಸೆ ಅಂತ ಹೇಳಿ ಆಟ ಆಡ್ಸಿರೋದು ಅಷ್ಟೇ, ಸೊಸೆ ಅಂತ ಹೇಳಿ ಹೇಳಿದ್ರಲ್ಲ ನನ್ನ ತಗೆ. ನನ್ನ ಗಂಡ ಸುಳ್ಳು ಹೇಳಲ್ಲ. ಇವತ್ತು ಸುಳ್ಳು ಹೇಳಲ್ಲ ನನ್ನ ಗಂಡ, ಗೊತ್ತೇ. ಸತ್ಯ ಹರಿಶ್ಚಂದ್ರನ್ ತುಂಡು. ಯಾವುದೇ ಕಾರಣಕ್ಕೂ ನನ್ನ ಗಂಡ ಒಂದು ಮಾತು ಸುಳ್ಳು ಹೇಳೋದಿಲ್ಲ. ಎಂಥ ಸಂದರ್ಭದಾಗಲಿ ಇದ್ದಿದ್ದಂಗೆ ಹೇಳ್ತು. ಏನೋ ಸೊಸೆ ಅಂತ ಆಟ ಆಡಿಸ್ತೆ, ಸೊಸೆ ಅಂತ ಮಾತಾಡಿಸ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳೈತೆ ನಮ್ಮಯ್ಯಪ್ಪ. ಲೋಪರ್ ನನ್ನ ಮಗನೇ, ಬಾರೋ ಲೋಪರ್, ಬಾರೋ ಫಸ್ಟು ಜೀಪತ್ ಬಾರಲ್ಲಿ ಕಳ್ಕೊಂಡು ಹೋಗಿ ಇಂಥವ್ರಿಗೆಲ್ಲ ನಾನು ಸರಿಯಾಗಿ ಬೆಂಡೆತ್ತಬೇಕು. ಬೆಂಡೆತ್ತದಾಗ ಗೊತ್ತಾಗುತ್ತೆ. ಎತ್ತುತ್ತಾರೆ ಹೇಳೋರೆಲ್ಲನ. ಅವ್ರನ್ನೂ ನೋಡಿ ಹೆಂಗೆ ಮಾತಾಡಿಸ್ತಾನೆ. ಏನು ಕೆಲ್ಸಕ್ಕೆ ಬರ್ದವ್ರೆ ನಮ್ಮಂಗೆ ಹೆಂಗೆ ಮಾತಾಡಿಸ್ತಾನೆ ನೋಡು. ಒಂದಿಷ್ಟು ಭಯ ಇಲ್ಲ ನನ್ನ ಮಗನಿಗೆ. ಹಿಂಗೆ ಮಾಡಬಾರ್ದು ಕಣೆ ಲೇಪಿ. ಏನಂತ ನಿಮ್ಮ ಮಾಮ ತಮಾಷೆಗೆ ಮಾತಾಡಿದ್ರು ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ಯಲ್ಲ, ಗೊತ್ತಾಗಲ್ವೇ ನಿನಗೆ? ನನ್ನ ಗಂಡನ ಅರೆಸ್ಟ್ ಮಾಡಿಸ್ತೀಯಲ್ಲ, ಎಷ್ಟು ನನಗೆ ಬೇಜಾರಾಗುತ್ತೆ ಹೇಳು. ನನ್ನ ಕಣ್ಣೆದ್ರಿಗೆ ನನ್ನ ಗಂಡನ ಪೊಲೀಸ್ನವ್ರು ಕರ್ಕೊಂಡೋದ್ರೆ ಎಷ್ಟು ಬೇಜಾರಾಗುತ್ತೆ. ನಾನೇನು ಹೇಳ್ತಾ ಇರೋದು, ಇವಾಗ ಏನೋ ಆಗ್ಬಿಟ್ಟಿತ್ತು, ಸುಮ್ಮನಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅಂತ ಹೇಳಿದೆ. ಅದಕ್ಕೇ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರ. ನೆನ್ನೆಸಲು ನಾನು ಬಿಡ್ಕಣೆ ತಾನೇ, ಬಿಡತ್ತಾ ಹೋದ್ರೆ ಹೋಗ್ಲಿ, ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದೀನಿ. ಹೇಳಿದ್ಮೇಲೆ ಈ ರೀತಿ ಮಾಡಿದರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಲಿಪಿ ಇವ್ರ ಜೊತೆಗೆ ಸೇರ್ಕೊಬಿಟ್ರೆ ನೀನು ಕಿಟ್ ಮೆಟ್ಟಿಡಿದ್ಯಾ ಕಣೆ. ಒಂದಿಟ್ಟು ತಗೊಂಬಂದು ಕೊಟ್ಟವನೇ ಕಣೆ. ಒಂದಿಟ್ಟು ತಗೊಂಬಂದು ಕೊಟ್ಟರೆ ಅದಕ್ಕೆ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ ಅವನ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು. ಏನೂ ಕೊಡಲಿಲ್ಲ ಅಂದರೆ ಏನೂ ಮಾತಾಡ್ತಿರ್ಲಿಲ್ಲ. ತುಂಬಾ ಹಾರಾಡವಳು. ನೀನು ಏನೇ ಮಾಡು, ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ನೀನು ಏನೇ ನಿನ್ನ ಗಂಡನ ಸಪೋರ್ಟ್ ಮಾಡಿ ನೀನು ಏನೇ ಮಾಡ್ಕೊಂಡ್ರೆ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಅವನ ಜೊತೆ ಸೇರ್ಕೊಂಡು ನೀನು ಹಾಳಾಗಿ ಹೋಗ್ತೀಯಾ. ನೀನು ಕೆಟ್ಟ ಮೆಟ್ಟು ಹಿಡಿತೀಯ ಕಣೆ. ಮರ್ಯಾದೆ ಇಲ್ದವಳು ಅಂತಾರೆ ನಿನ್ಗೂ. ಮರ್ಯಾದೆ ಇಲ್ಲ ತಗ. ಹಾಳಾಗಿ ಹೋಗ್ತೀಯ ನೀನು, ಉದ್ಧಾರ ಆಗಲ್ಲ. ನೋಡ್ಬೇಕಾದ್ರೆ ನಿನಗೆ ಅಂಥ ಪರಿಸ್ಥಿತಿ ಗೊತ್ತೈತೆ ಅಂತ ಹೇಳಿ ನಿನ್ನೆ ನನ್ನ ಗಂಡಂಗೆ ಕಂಪ್ಲೇಂಟ್ ಕೊಟ್ಟು ಒಳಕಾಕೋಸ್ರಿ ಅಂತ ಬೊಗಳ್ದವಳು. ಒಂದಿಟ್ಟು ದುಡ್ಡು ಗಿಟ್ಟು ತಗೊಂಬಂದು ಕೊಟ್ಟವನೇ, ಒಂದಿಟ್ಟು ಇಸ್ಪೆಟ್ ಪಕ್ಪೆಸ್ಟ್ ಆಡಿ ಅದಕ್ಕೆ ಇವಳು ಮ್ಯಾಕ್ ಹೋಗ್ಬಿಟ್ಟವಳು. ಇಸ್ಪೆಟ್ ಆಗಿಲ್ಲ, ಒಂದಿಟ್ಟು ತಗೊಂಬಂದು ಕೊಟ್ಟಿರೋ ಅದಕ್ಕೆ ಪಕ್ಸಟ್ಟೆ ದುಡ್ಡು ಸಿಕ್ಕೈತೆ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಅಷ್ಟೇ. ಹಂಗೆಲ್ಲ ಮಾತಾಡಬೇಡ. ಇವಾಗ ನನ್ನ ಗಂಡನ ಅರೆಸ್ಟ್ ಮಾಡಿಸಿದ್ಯಾ ತಾನೆ, ಸುಮ್ಮನೆ ಮಾತಾಡಬೇಡ. ಇವಾಗ ಸಂತೋಷ ಆಗೈತೆ ತಾನೆ, ನನ್ನ ಗಂಡನ ಬಿಡಿಸ್ಕೋ ಜವಾಬ್ದಾರಿ ನಂದು. ನಾನು ಬಿಡಿಸ್ಕೊಬತ್ತಿ. ನನಗೆ ಗೊತ್ತೈತೆ ನನ್ನ ಗಂಡನ ಯಾವ್ದಾರ ಬಿಡಿಸ್ಕೋಬೇಕು, ಹೆಂಗೆ ಏನು ಎತ್ತ ಅಂತೇಳಿ ಎಲ್ಲ ಚೆನ್ನಾಗಿ ಗೊತ್ತೈತೆ. ಏನೇ ಆಯಿತು ಗೊತ್ತಿರಲು ಹೋಗಮ್ಮ, ಯಾಕೆ ಸುಮ್ಮನೆ ಮಾತಾಡ್ತೀಯ? ಮಾಡಿ ತೋರಿಸು, ಸರಿನಾ? ಯಾವ ಕೆಲಸನಾಗಲಿ ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸ್ದಾಗ ಅದು ನಂಬೋದು. ನೀನು ಯಾವಾಗ್ಲೂ ಏನೋ ಮಾಡಿದ್ರೆ ಯಾರೇನೋ ಇಲ್ಲಿ ಒಪ್ಪಲ್ಲ ಕಣಮ್ಮ. ನೆನ್ನೆ ಎಷ್ಟು ಚೆನ್ನಾಗಿದ್ದು ಇವತ್ತು ಹಿಂಗೆ ಮಾತಾಡಿದ್ರೆ ಯಾರೇನು ನಿನ್ನವೇನು ಏನೂ ಕೇಳಲ್ಲ. ಇಲ್ಲಿ ನೆಟ್ಟಿಗಿದ್ದೀಯಾ ಮಾತಾಡಿಸ್ತಾರಷ್ಟೇ, ಇಲ್ವಾ ಮಾತಾಡ್ಸಲ್ಲ ಅಷ್ಟೇ. ಏನು ಯಾರೇನೇನು ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಬೀದಿರಾತ್ ಕಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಂಜಿತಕ್ಕ ಯಾವ ರೀತಿ ಬದಲಾದ್ಲು ಅಂತ ಹೇಳಿ. ಇವಳೇನೆ ಅಂದ್ರೆ ಅದಕ್ಕೆ ಮತ್ತೆ ರಾಮು ಹೇಳೋದು, ನಿಮ್ಮ ಅಕ್ಕನ ಮಾತ್ರ ನಂಬೇಡ ನೀನು, ಯಾರನ್ನ ನಂಬಿದ್ರು ನಿಮ್ಮ ಅಕ್ಕನ ಮಾತ್ರ ನೀನು ನಂಬೇಡ ಅಂತೇಳಿ ರಾಜು ಹೇಳಿದ್ದಾರೆ. ನಾನು ಅಂತಿನ ಮೇಲಿಂದ ಹತ್ರಕ್ಕೆ ಸೇರಿಸಲ್ಲ ಇವಳನ್ನ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.